ಕೃಷ್ಣನ ತಲೆ ಮೇಲೆ ನವಿಲುಗರಿ ಹೇಗೆ ಬಂತು ಗೊತ್ತಾ? ರಾಮಾಯಣದಲ್ಲಿ ರಾಮ, ಲಕ್ಷ್ಮಣ ಹಾಗೂ ಸೀತಾಮಾತೆ ವನವಾಸಕ್ಕೆ ಅಂತ ಕಾಡಿಗೆ ಹೋಗ್ತಾರೆ. ಆ ಸಮಯದಲ್ಲಿ ನಡೆದು ಸಾಕಾಗುತ್ತೆ. ದಟ್ಟ ಅರಣ್ಯ ಕೂಡ ಸಿಗುತ್ತೆ. ಕುಡಿಯೋದಕ್ಕೆ ಬಾಯಾರಿಕೆಯಾಗಿ ಸೀತಾಮಾತೆಗೆ ನೀರು ಬೇಕು ಅಂತ ಅನ್ಸುತ್ತೆ. ಆಗ ಸೀತಾಮಾತೆ ರಾಮನ ಬಳಿ ಹೇಳಿದಾಗ ರಾಮ ಅರಣ್ಯ ದೇವತೆಯನ್ನ ಅಂದ್ರೆ ವನ್ಯ ದೇವತೆಯನ್ನ ಪ್ರಾರ್ಥಿಸ್ತಾನೆ. ಜಲಮೂಲ ಎಲ್ಲಿದೆ ಅಲ್ಲಿಗೆ ನಮಗೆ ದಾರಿ ತೋರಿಸುವಂತ ಕೇಳಿಕೊಳ್ತಾನೆ. ಆಶ್ಚರ್ಯ ಎಂಬಂತೆ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ನವಿಲು ಕಾಣಿಸಿಕೊಂಡು ಸೀತಾಮಾತೆಗೆ ಹೇಳುತ್ತೆ, ನನ್ನನ್ನ ಹಿಂಬಾಲಿಸಿ ಬನ್ನಿ ಅಂತ. ನಾನು ಹಾರಿ ಹೋದ್ರೆ ನಿಮಗೆ ದಾರಿ ಕಾಣದಂತೆ ಆಗಬಹುದು. ಹಾಗಾಗಿ ನಾನು ನನ್ನ ನವಿಲುಗರಿಗಳನ್ನ ಒಂದೊಂದಾಗಿಯೇ ಕಿತ್ತು ಹಾಕ್ತೀನಿ, ಅದನ್ನ ಹಿಂಬಾಲಿಸಿ ಬನ್ನಿ ಎಂದು ಹೇಳಿ ಆಗ 3 ಜನ ನವಿಲುಗರಿಯನ್ನ ಹಿಂಬಾಲಿಸಿಕೊಂಡೇ ಹೋದಾಗ ಜಲಮೂಲ ಕೂಡ ಸಿಗುತ್ತೆ. ಸೀತಾಮಾತೆಗೆ ನೀರನ್ನ ಸೇವಿಸಿ ಬಾಯಾರಿಕೆ ಕೂಡ ಹೋಗುತ್ತೆ. ಅದಾದ ಮೇಲೆ ರಾಮನಿಗೆ ಅನ್ಸುತ್ತೆ, ಎಲ್ರಿಗೂ ಗೊತ್ತಿರೋ ಹಾಗೆ ನವಿಲು ತನ್ನ ಸ್ವಇಚ್ಛೆಯಿಂದ ತನ್ನ ಗರಿಯನ್ನ ಕಿತ್ತು ಹಾಕ್ತಾ ಇದ್ರೆ ಅದರ ಸಾವು ಹತ್ರ ಬಂದಿದೆ ಅಂತ ಅರ್ಥ. ಆಗ ರಾಮನಿಗೆ ಅರ್ಥ ಆಗುತ್ತೆ, ಆ ನವಿಲು ತಮಗೋಸ್ಕರ ತನ್ನ ಪ್ರಾಣವನ್ನ ಬಿಡ್ತಿದೆಯಲ್ಲ ಅಂತ. ಆಗ ನವಿಲಿಗೆ ಶ್ರೀರಾಮ ಮಾತು ಕೊಡ್ತಾರೆ. ಅದು ಏನಂತ ಅಂದ್ರೆ, ಮುಂಬರುವಂತಹ ದಿನಗಳಲ್ಲಿ ನಾನು ನಿನ್ನನ್ನ ನನ್ನ ತಲೆಯ ಮೇಲೆ ಇಟ್ಟು ಆರಾಧಿಸ್ತೀನಿ ಅಂತ. ಇನ್ನೊಂದೆಡೆ ನಿಮಗೆಲ್ಲ ತಿಳಿದಿರೋ ಹಾಗೆ ರಾಮನೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನ ತಾಳಿತು ಅಂತ. ಹಾಗಾಗಿ ಅದೇ ಕಾರಣಕ್ಕೆ ಕೃಷ್ಣನ ತಲೆ ಮೇಲೆ ನವಿಲುಗರಿಗೆ ಆ ಸ್ಥಾನ ಸಿಕ್ಕಿದೆ. ಗೊತ್ತಾಯ್ತಾ ಸ್ನೇಹಿತರೆ, ಕೃಷ್ಣ ಯಾಕೆ ತಲೆ ಮೇಲೆ ನವಿಲುಗರಿಯನ್ನು ಇಟ್ಕೊಂಡಿದ್ದಾನೆ ಅಂತ? ಹಾಗಾಗಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.